ಹಲೋ ವೀಕ್ಷಕರೇ, ನೋಡ್ರಿ ನಾವಿವತ್ತು ಕಟ್ಲೆಟ್ ಮಾಡೋಣ. ಕಟ್ಲೆಟ್ ಮಾಡೋಕ್ಕೆ ಏನೇನು ಬೇಕು? 2 ಆಲೂಗಡ್ಡೆ ಬೇಕು, ಬ್ರೆಡ್ ಕಮ್ಸ್ ಬೇಕು. ಆದರೆ ಬ್ರೆಡ್ ಕಮ್ಸ್ ಇಲ್ಲ, ಬಿಸ್ಕಿಟನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ 1 ಟೀ ಸ್ಪೂನ್ ಚಮಚೆ ಮೈದಾ ಹಿಟ್ಟು, 1 ಟೀ ಸ್ಪೂನ್ ಚಮಚೆ ಕಾರ್ನ್ಫ್ಲೋರ್ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಕೊತ್ತಂಬರಿ ಬೀಜದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ, ಅಂದರೆ ಹವೀಜ ಪುಡಿ. ಆಮ್ಚೂರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಜೊತೆಗೆ ಜೀರಾ ಪೌಡರ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅರಿಶಿನ ಪುಡಿ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ನಾನು ಒಣ ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದುಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ, ಇಂಗನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ನಾವು ಇವುಗಳನ್ನು ಎಲ್ಲ ಆಲೂಗಡ್ಡೆಯನ್ನು ಹಿಡ್ಕೊಂಡು ಇದನ್ನು ಮ್ಯಾಶ್ ಮಾಡಿ ಎಲ್ಲ ಇದನ್ನು ನಾದ್ಕೊಂಡು ಬರ್ತಿದ್ದೀವಿ. ಆದರೆ ಇದನ್ನು ಮಾತ್ರ ಅದು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟನ್ನು ಲಾಸ್ಟಿಗೆ ಎತ್ತಿ ತೆಗೆದು ನಾವು ಎಣ್ಣೆಯಲ್ಲಿ ಬಿಸಿ ಕಾದ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ಎಣ್ಣೆನೂ ಕೂಡ ರೆಡಿ ಇದೆ. ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಬರೋಣ. ಓಕೆ, ಉಂಡೆ ಆಗುವ ಟೈಪ್ ನಾವು ಏನು ಮಾಡೋಣ, ಮಿಕ್ಸ್ ಮಾಡ್ಕೊಂಡು ಬರೋಣ. ಬಂದ ನಂತರ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಪೂರ್ಣವಾಗಿ ಮೆತ್ತಗೆ ಉಂಡೆ ಕಟ್ಟುವ ಹಾಗೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದನ್ನೆಲ್ಲನೂ ನಾನು ನಿಮಗೆ ಏನು ಮಾಡಿದ್ದೀನಿ, ರೌಂಡ್ ಆಗೋ ಹಾಗೆ ನಾನು ತೆಗೆದುಕೊಂಡು ಬಂದಿದ್ದೀನಿ. ಇದನ್ನು ನಾವು ಏನು ಮಾಡೋಣ, ಆಗಲೇ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಏನು ತೊಗೊಂಡಿದ್ದಿಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ನಾನು ಸ್ಲರಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಉಂಡೆ ಕಟ್ಕೊಂಡು ಬರ್ತಾಯಿದ್ದೀನಿ. ಗ್ಯಾಸ್ ಆನ್ ಆದ ನಂತರ ನಾವು ಹಾಕೋಣ. ನೋಡಿ ವೀಕ್ಷಕರೇ, ನಾನು ಉಂಡೆನ ಕಟ್ಕೊಂಡು ಬಂದಿದ್ದೀನಿ. ಹಾಗೆ ಈ ರೀತಿ ಒತ್ತಿದ್ದೀನಿ, ಸ್ವಲ್ಪ ಫ್ಲ್ಯಾಟ್ ಮಾಡಿದ್ದೀನಿ ಅವನ್ನ. ಓಕೆ, ಈಗ ನಾನು ಬಿಸ್ಕಿಟ್ ಪೌಡರನ್ನು ಮತ್ತು ಆ ಸ್ಲರಿ ಏನು ಮಾಡಿಟ್ಕೊಂಡಿದ್ದೀನಲ್ಲ ಇದರಲ್ಲಿ ಹಿಂಗೆ ಎದ್ದುತ್ತೀನಿ. ಓಕೆ, ಹೀಗೆ ಎದ್ದು ಇದ್ರಾಗ ಎದ್ದುತ್ತೀನಿ. ಓಕೆ, ನೋಡಿ, ಹೌದಾ? ಮತ್ತು ಈ ರೀತಿ ನಾನು ಈ ರೀತಿ ಸ್ಲರಿಯಲ್ಲಿ ಹಾಕ್ತೀನಿ. ಓಕೆ, ಸ್ವಲ್ಪ 1-2 ನಿಮಿಷ ಎಣ್ಣೆ ಕಾಯಲು ನಾನು ಬಿಟ್ಟಿದ್ದೀನಿ. ಓಕೆ, ಈಗ ನಾನು ಇದರಲ್ಲಿ ಹಾಕ್ತೀನಿ. ಓಕೆ, ನೋಡಿ, ಹೌದಾ? ಮತ್ತು ಬ್ರೆಡ್ ಕಮ್ಸ್ ಆರ್ ಬಿಸ್ಕಿಟ್ ಪೌಡ್ರದಲ್ಲಿ ಹಾಕಿ ಇದನ್ನು ಈ ರೀತಿ ಎತ್ತೀನಿ. ನೋಡಿ, ಮಸ್ತ್ ಆಗ್ತವೆ, ಟೇಸ್ಟಿ ಆಗ್ತವೆ, ರುಚಿನೂ ಆಗುತ್ತೆ. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಳಿ, ಮೊದಲೇ ಸ್ವಲ್ಪ ಮಾಡಿರಿ. ಓಕೆ, ಈ ರೀತಿ ಬ್ರೆಡ್ ಕಮ್ಸನ್ನು ನಾನು ಅಥವಾ ಬಿಸ್ಕಿಟ್ ಪುಡಿಯಲ್ಲಿ ಹಾಕಿ ಆಮೇಲೆ ಮತ್ತೆ ಇದನ್ನು ತೆಗೆದುಕೊಂಡು ಮತ್ತೆ ಮಾಡಿಕೊಂಡು ಮತ್ತೆ ಬಿಸ್ಕಿಟ್ ಪುಡಿಯನ್ನು ಹಚ್ತೀನಿ. ನೋಡಿ, ಓಕೆ, ಇದೇ ರೀತಿ ನೀವು ಮನೆಯಲ್ಲೂ ಕೂಡ ನೀವು ಮಾಡ್ಕೋಬಹುದು ಅಂತ ಹೇಳಿ ನಾನು ಕೇಳ್ತಾಯಿದ್ದೀನಿ. ಸಾಫ್ಟಾಗಿ ಕುರ್ಕುರೆ ಆಗಿ ಬರ್ತವೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಮಸ್ತ್ ಬಂದಿದ್ದಾವೆ, ಮಾಡ್ಕೋಬೋದು ಮನೆಯಲ್ಲಿ. ಹೌದಾ? ಇದು ಈಸಿ ಕಟ್ಲೆಟ್ ಅಂತ ಹೇಳಿ ಕರಿತೀವಿ ನಾವು. ಇದನ್ನು ಟಮರಿನ ಚಟ್ನಿ ಮಾಡಿಕೊಂಡು ಇದನ್ನು ತಿನ್ನಬಹುದು. ಮನೆಯಲ್ಲಿ ಟ್ರೈ ಮಾಡಿ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ವೀಕ್ಷಕರೇ, ನಾವು ಕಟ್ಲೆಟ್ ಮಾಡಿದ್ದೀವಿ. ಈ ಕಟ್ಲೆಟ್ ಹೆಂಗಾಗಿರ್ಬೇಕು, ಚರ್ ಬರ್ ಅಂತಿರ್ಬೇಕು. ನೋಡಿ, ಹೌದಾ? ಈ ರೀತಿ ಆಗ್ತಿರ್ಬೇಕು. ಮುರಿದ್ರೆ ನಾನು ಸ್ವಲ್ಪ ಮುರಿದಿದ್ದೀನಿ, ಈ ರೀತಿ ಆಗ್ತಿರ್ಬೇಕು. ಓಕೆ, ಒಳಗೆ ಬೆಂದಿರಬೇಕು, ಈ ರೀತಿ ಇರಬೇಕು.
ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿರಿ. ಮೊದಲು ಸ್ವಲ್ಪ ಮಾಡಿರಿ, ಆಮೇಲೆ ನಿಮಗೆ ರುಚಿ ಅನಿಸಿದರೆ ಇನ್ನು ಸ್ವಲ್ಪ ಮಾಡ್ಕೋಬೋದು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.